ಬಿಗ್ ಬಾಸ್ 14ನೇ ವಾರದ ಮೊದಲ ಟಾಸ್ಕ್ ಈಗ ಆರಂಭವಾಗಿದ್ದು, ರಾಶಿಕಾ, ಸ್ಪಂದನ, ಕಾವ್ಯ ಹಾಗೂ ರಕ್ಷಿತಾ ಮತ್ತು ಧ್ರುವಂತ್, ಧನುಷ್ ಹಾಗೂ ರಘು ಈ ಎರಡು ಟೀಮ್ಗಳಾಗಿ ಆಡಿದ್ದು, ಇವರಲ್ಲಿ ಈ ವಾರದ ಮೊದಲ ಟಾಸ್ಕ್ ಗೆದ್ದಿದ್ದು ಯಾರು? ಹಾಗೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಅವರಿಗೆ ತುಂಬಾನೇ ಫೇವರಿಸಂ ಮಾಡ್ತಿದ್ದಾರೆ. ಹೌದು, ಗಿಲ್ಲಿ ಅವರು ಕಾವ್ಯ ಅವರಿಗೆ ಫೇವರಿಸಂ ಮಾಡ್ತಿರೋದು ಸತ್ಯ. ಇದು ಈಗ ಬಿಡುಗಡೆಯಾದ ಪ್ರೋಮೋದಲ್ಲಿ ಕಾಣಿಸ್ತಿದೆ. ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ಸ್ಪಂದನ ಹಾಗೂ ಧನುಷ್ ಈ 5 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 14ನೇ ವಾರದ ಮೊದಲ ಟಾಸ್ಕ್ ನಲ್ಲಿ ವಿನ್ ಆಗಿದ್ದು ಯಾರು ಅನ್ನೋದನ್ನ. ಬಿಗ್ ಬಾಸ್ ಸೀಸನ್ 12ರ 14ನೇ ವಾರದ ಮೊದಲ ಟಾಸ್ಕ್ ಈಗ ಆರಂಭವಾಗಿದ್ದು, ಅದರಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರು ಉಸ್ತುವಾರಿ ನಡೆಸಲಿದ್ದಾರೆ. ಹೌದು, ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಅಶ್ವಿನಿ ಅವರನ್ನ ಈ ವಾರದ ಎಲ್ಲ ಟಾಸ್ಕ್ ನಿಂದ ಹೊರಗಿಟ್ಟಿರುವ ಕಾರಣ ಅಶ್ವಿನಿ ಅವರು ಯಾವುದೇ ಟಾಸ್ಕ್ ಅನ್ನ ಆಡ್ತಿಲ್ಲ. ಇನ್ನು ಈ ವಾರದ ಮೊದಲ ಟಾಸ್ಕ್ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಿಗಳ ತಲೆಯ ಮೇಲೆ ಸ್ಪಂಜಿನ ಬುಟ್ಟಿಯನ್ನ ಇಡಲಾಗಿದೆ. ಅದರಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಯು ತಮ್ಮ ಬುಟ್ಟಿಯ ಒಳಗೆ ಆ ನೀರನ್ನ ಸಂಗ್ರಹಿಸಬೇಕು. ಹಾಗೆ ಬಜರ್ ಆದ ನಂತರ ಯಾರ ಬುಟ್ಟಿಯ ಒಳಗೆ ಹೆಚ್ಚು ನೀರಿರುತ್ತೋ ಆ ಸ್ಪರ್ಧಿ ಈ ವಾರದ ಮೊದಲ ಟಾಸ್ಕ್ ಅನ್ನ ವಿನ್ ಆಗಲಿದ್ದಾರೆ. ಅದೇ ರೀತಿ ಈ ಟಾಸ್ಕ್ 2 ತಂಡಗಳ ಮಧ್ಯೆ ನಡೆದಿದ್ದು, ಮೊದಲನೆಯದಾಗಿ ಧ್ರುವಂತ್, ಧನುಷ್ ಹಾಗೂ ರಘು ಈ 3 ಸ್ಪರ್ಧಿಗಳ ಮಧ್ಯ ಈ ಟಾಸ್ಕ್ ನಡೆದಿದ್ದು, ಎರಡನೆಯದಾಗಿ ರಾಶಿಕಾ, ಸ್ಪಂದನ, ಕಾವ್ಯ ಹಾಗೂ ರಕ್ಷಿತಾ ಈ 4 ಸ್ಪರ್ಧಿಗಳ ಮಧ್ಯ ಈ ಟಾಸ್ಕ್ ನಡೆದಿದೆ. ಹೌದು, ಮೊದಲು ಈ ಟಾಸ್ಕ್ ಬಾಯ್ಸ್ ಗಳ ಮಧ್ಯೆ ನಡೆದಿದ್ದು, ಇದರಲ್ಲಿ ಧನುಷ್ ಅವರು ವಿನ್ ಆಗಿರುವ ಸಾಧ್ಯತೆ ಇರುತ್ತದೆ. ಇನ್ನು ರಾಶಿಕಾ, ಸ್ಪಂದನ, ಕಾವ್ಯ ಹಾಗೂ ರಕ್ಷಿತಾ ಈ 4 ಸ್ಪರ್ಧಿಗಳು ಈಗ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದು, ಆದ್ರೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಹಾಗೂ ಸ್ಪಂದನ ಇವರಿಬ್ಬರಲ್ಲಿ ಕಾವ್ಯ ಬಕೆಟ್ ನಲ್ಲೇ ಹೆಚ್ಚು ನೀರಿದೆ ಅಂತ ವಾದ ಮಾಡ್ತಿದ್ದಾರೆ. ಆದ್ರೆ ಕರೆಕ್ಟ್ ಆಗಿ ಕಾಣಿಸ್ತಿದೆ ಅದು ಸ್ಪಂದನ ಬಕೆಟ್ ನಲ್ಲೇ ಹೆಚ್ಚು ನೀರಿರುವುದು ಅಂತ. ಆದ್ರೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಬಕೆಟ್ ನಲ್ಲೇ ಹೆಚ್ಚು ನೀರಿದೆ ಅಂತ ಮೋಸ ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಉಸ್ತುವಾರಿಯಾಗಿದ್ದ ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ಜಗಳ ಸಹ ಆರಂಭವಾಗಿದೆ. ಹಾಗೆಯೇ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಸಹ ಇದು ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಅವರಿಗೆ ಫೇವರಿಸಂ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಹೌದು, ನಿನ್ನೆ ನಡೆದ ನಾಮಿನೇಷನ್ ನಲ್ಲೂ ಸಹ ಗಿಲ್ಲಿ ಅವರು ಕಾವ್ಯ ಅವರಿಗೆ ಸಪೋರ್ಟ್ ಮಾಡಿದ್ರು. ಹಾಗೆ ಈಗ ಟಾಸ್ಕ್ ನಲ್ಲೂ ಸಹ ಗಿಲ್ಲಿ ಅವರು ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಎಲ್ಲ ಸ್ಪರ್ಧಿಗಳನ್ನ ಒಂದೇ ರೀತಿಯಲ್ಲಿ ನೋಡ್ಬೇಕು. ಆದ್ರೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ಕಾವ್ಯ ಅವರಿಗೆ ತುಂಬಾ ಫೇವರಿಸಂ ಮಾಡ್ತಿದ್ದಾರೆ. ಆದ್ರಿಂದ ಈ ವಾರದ ಕಿಚನ್ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೋದಂತೂ ಖಂಡಿತ. ಹಾಗಾದ್ರೆ 14ನೇ ವಾರದ ಈ ಮೊದಲ ಟಾಸ್ಕ್ ವಿನ್ ಆಗಿದ್ದು ಯಾರು ಅಂತ ನೋಡೋದಾದ್ರೆ, ಕಾವ್ಯ ಅವರು ಈ ಟಾಸ್ಕ್ ಅನ್ನ ವಿನ್ ಆಗಿಲ್ಲ. ಹೌದು, ರಾಶಿಕಾ ಅವರ ಬಕೆಟ್ ನಲ್ಲಿ ಹೆಚ್ಚು ನೀರಿರೋದ್ರಿಂದ ರಾಶಿಕಾ ಅವರು ಈ ಟಾಸ್ಕ್ ನ ವಿನ್ ಆಗಿರ್ತಾರೆ. ಹಾಗೆ ಬಾಯ್ಸ್ ಟೀಮ್ ನಿಂದ ಧನುಷ್ ಅವರು ಈ ಟಾಸ್ಕ್ ನ ವಿನ್ ಆಗಿರುವ ಸಾಧ್ಯತೆ ಇರುತ್ತೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ಸ್ಪಂದನ ಹಾಗೂ ಧನುಷ್ ಈ 5 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂತ ನೋಡೋದಾದ್ರೆ, ರಾಶಿಕಾ ಹಾಗೂ ಸ್ಪಂದನ ಈ ಇಬ್ಬರು ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿದ್ದು, ಇವರಲ್ಲೇ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವುದು ಖಂಡಿತ. ಅದರಿಂದ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರು ತಮ್ಮ ಕ್ಯಾಪ್ಟನ್ಸಿ ಪಟ್ಟವನ್ನ ಎಲ್ಲೋ ಕಾವ್ಯ ಅವರಿಗೋಸ್ಕರ ದುರುಪಯೋಗ ಪಡಿಸ್ಕೊಂತಿದ್ದಾರೆ ಅಂತ ಅನ್ಸುತ್ತೆ. ಆದ್ರಿಂದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ನಾಮಿನೇಟ್ ಆಗಿರುವ 5 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.